ಶತಮಾನಂ ಭವತಿ ಶತಾಯುಃ ಪುರುಷಃ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ಕಾಲೇ ಫಲತಿ ಸುರದ್ರುಃ ಚಿಂತಾಮಣಿರಪಿ ಯಾಚನೆ ದಾತಾ ವರ್ಷತಿ ಸಕಲಮಭೀಷ್ಟಂ ದರ್ಶನಮಾತ್ರಾತ್ ಶ್ರೀಪಾದರಾಣ್ಮುನಿಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ಪದ್ಮನಾಭತೀರ್ಥ ಗುರುಭ್ಯೋ ನಮಃ. ಶ್ರೀ ಸುಜಯನಿಧಿ ತೀರ್ಥ ಗುರುಭ್ಯೋ ನಮಃ. ಎಲ್ಲ ಭಗವದ್ಭಕ್ತರಲ್ಲಿ ಒಂದು ವಿಜ್ಞಾಪನೆ. ಇವತ್ತಿನ ಕಾಲದಲ್ಲಿ ನಮ್ಮ ಹುಟ್ಟುಹಬ್ಬಗಳನ್ನು ಹಾಗೆ ನಮ್ಮ ಮದುವೆ ದಿನಗಳಾಗಿರಬಹುದು ಇತ್ಯಾದಿಗಳನ್ನೆಲ್ಲ ನಾವು ಪಾಶ್ಚಾತ್ಯ ರೀತಿಯಲ್ಲಿ ಆಚರಣೆಯನ್ನು ಮಾಡುವ ಸಂಪ್ರದಾಯಕ್ಕೆ ನಾವೆಲ್ಲರೂ ಕೂಡ ವಶರಾಗ್ತಾ ಇದ್ದೇವೆ. ನಮ್ಮ ಹಿರಿಯರು ನಮ್ಮ ವಿಶೇಷ ದಿನಗಳನ್ನು ಆಚರಣೆ ಮಾಡಲಿಕ್ಕೆ ಅನೇಕ ಮಾರ್ಗಗಳನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ನಾವು ನಮ್ಮ ಹುಟ್ಟುಹಬ್ಬದ ದಿನ ನಮ್ಮ ಕುಲದೇವರುಗಳಿಗೆ, ನಮ್ಮ ಗುರುಗಳಿಗೆ, ತಂದೆ ತಾಯಿಯಂದಿರಿಗೆ ಎಲ್ಲ ನಮಸ್ಕಾರ ಮಾಡುವ ಪದ್ಧತಿಯನ್ನು ನಮಗೆ ಹಾಕಿಕೊಟ್ಟಿದ್ದಾರೆ. ಆದರೆ ನಾವು ಅದನ್ನು ಮರೆತು ನಾವು ಪಾಶ್ಚಾತ್ಯ ಕ್ರಮಗಳಿಗೆ ವಶರಾಗುವುದು ತುಂಬ ತಪ್ಪಾಗುತ್ತೆ. ಅದಕ್ಕಾಗಿ ಶ್ರೀಪಾದರಾಜ ಮಠದ ಇಂದಿನ ಗುರುಗಳಾದ ಶ್ರೀ ಸುಜಯನಿಧಿ ತೀರ್ಥ ಶ್ರೀಪಾದಂಗಳವರು ವರ್ಧಮಾನಂ ಭವತಿ ಎನ್ನುವ ಕಾರ್ಯಕ್ರಮದ ಮೂಲಕ ಒಂದು ಹೊಸ ಉಪಕ್ರಮವನ್ನು ಮಾಡ್ತಾ ಇದ್ದಾರೆ. ಒಂದು ನಾವು ನಮ್ಮ ಹುಟ್ಟುಹಬ್ಬದ ದಿನಾಂಕಗಳನ್ನು ಕೊಟ್ಟಾಗ ಆ ದಿನದಂದು ನಿಮಗೆ ಹಾರೈಸುವ ಮೂಲಕ ಒಂದು ಒಳ್ಳೆಯ ಉಪಕ್ರಮವನ್ನು ಮಾಡ್ತಾ ಇದ್ದಾರೆ. ಯದ್ಯಪಿ ಹುಟ್ಟುಹಬ್ಬದ ದಿನ ನಾನು ಹೇಳಿದಂತೆ ನಮಸ್ಕಾರ ಬಹಳ ದೊಡ್ಡ, ಅದು ದೇವರಿಗೆ ಅರ್ಪಣೆ ಮಾಡಬಹುದಾದಂತಹ ಸೇವೆ. ನಮ್ಮ ಶಾಸ್ತ್ರ ಏನು ಹೇಳುತ್ತೆ ಅಂತಂದರೆ, ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯುರ್ವಿದ್ಯಾ ಯಶೋಬಲಂ ಎನ್ನುವುದಾಗಿ ಶಾಸ್ತ್ರ ಹೇಳ್ತಾ ಇದೆ. ಯಾರು ಪ್ರತಿನಿತ್ಯ ನಮಸ್ಕಾರವನ್ನು ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ತಾನೋ ಅವನಿಗೆ ಆಯುಷ್ಯ, ವಿದ್ಯೆ, ಯಶಸ್ಸು, ಕೀರ್ತಿ ಇವೆಲ್ಲವೂ ಕೂಡ ಲಭ್ಯವಾಗುತ್ತೆ ಅಂತ. ಆದರೆ ಪ್ರತಿನಿತ್ಯ ಬ್ರಾಹ್ಮಣರ ಆಶೀರ್ವಾದ ನಮಗೆ ಇವತ್ತು ಲಭ್ಯವಾಗ್ತಾ ಇಲ್ಲ. ಇಂತಹ ಒಂದು ದೊಡ್ಡ ಸೌಲಭ್ಯವನ್ನು ನಾವೆಲ್ಲ ಪಡ್ಕೊಂಡು ಆ ಹುಟ್ಟುಹಬ್ಬದ ದಿನಗಳಂದಾಗಲಿ ವೈವಾಹಿಕ ದಿನಗಳಾಗಿರಬಹುದು, ಇಂತಹ ದಿನಗಳಲ್ಲಿ ನಾವು ಇಂತಹ ಒಂದು ಮಾಧ್ಯಮದ ಮೂಲಕ ನಾವು ನಮ್ಮ ಒಂದು ನಮಸ್ಕಾರಗಳನ್ನು ಗುರು ಹಿರಿಯರಿಗೆ ತಿಳಿಸಿದಾಗ ಅಲ್ಲಿಯ ಒಂದು ಆಶೀರ್ವಾದ ಅದು ಬಹಳ ಔಚಿತ್ಯಪೂರ್ಣವಾಗಿ ಇವತ್ತು ನಮ್ಮ ಸಮಾಜಕ್ಕೆ ಒದಗುವಂತಹದ್ದು. ಇಂತಹ ಒಂದು ಆಧುನಿಕ ಇಂತಹ ವ್ಯವಸ್ಥೆಗಳನ್ನು ನಾವು ಸದುಪಯೋಗಪಡಿಸಿಕೊಂಡಾಗ ಅದು ಸಾರ್ಥಕವಾಗುತ್ತೆ ಎನ್ನುವ ನಿಟ್ಟಿನಲ್ಲಿ ನಿಮ್ಮೆಲ್ಲರಲ್ಲೂ ಕೂಡ ನಾವು ವಿಜ್ಞಾಪನೆ ಮಾಡಿಕೊಳ್ತಾ ಇದ್ದೇವೆ. ಆದ್ದರಿಂದ ಇಂತಹ ಒಂದು ಸದವಕಾಶವನ್ನು ನೀವೆಲ್ಲ ಬಳಸಿಕೊಂಡು ನಿಮ್ಮ ಮಕ್ಕಳಿಗೆ ಹಾಗೆ ನಿಮ್ಮ ಹಿರಿಯರಿಗೆ ಎಲ್ಲರಿಗೂ ಕೂಡ ಇಂತಹ ಒಂದು ಗುರುಗಳ ಆಶೀರ್ವಾದ, ವಿಶೇಷವಾಗಿ ಶ್ರೀಪಾದರಾಜ ಮಠದ ನಮ್ಮ ಶ್ರೀಪಾದರಾಜರು ಅಂತ ಹೇಳಿದ್ರೇ ಪ್ರತಿನಿತ್ಯ ಬೆಳಿಗ್ಗೆ ಸ್ಮರಣೆ ಮಾಡಬೇಕಾಗಿರ್ತಕ್ಕಂತಹ ಗುರುವರೆಣ್ಯರಾಗಿದ್ದಾರೆ. ಅಂತಹ ಗುರುರಾಜರ ಆಶೀರ್ವಾದ, ಅವರ ಆರಾಧ್ಯ ಮೂರ್ತಿ ಗೋಪಿನಾಥ ದೇವರ ಒಂದು ಅನುಗ್ರಹವನ್ನು ನೀವೆಲ್ಲರೂ ಕೂಡ ಪಡ್ಕೊಳ್ಬೇಕು ಅಂತ ಈ ಮೂಲಕ ನಾವು ತಿಳಿಸಿಕೊಡ್ತಾ ಇದ್ದೇವೆ. ವಿಶೇಷವಾಗಿ ಇವತ್ತಿನ ದಿನದಂದು ಯಾರೆಲ್ಲ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀರೋ, ಹಾಗೆ ವಿವಾಹದ ದಿನಗಳನ್ನು ಆಚರಣೆ ಮಾಡ್ತಾ ಇದ್ದೀರೋ ಅಂಥವರೆಲ್ಲರಿಗೂ ಕೂಡ ನಾವು ಶ್ರೀಪಾದರಾಜರ ಹಾಗೆ ಗೋಪಿನಾಥ ದೇವರ ಹಾಗೆ ಪ್ರಸ್ತುತ ಪೀಠಾಧಿಪತಿಗಳಾದ ಸುಜಯನಿಧಿ ತೀರ್ಥ ಶ್ರೀಪಾದಂಗಳವರ ಪೂರ್ಣವಾದ ಅನುಗ್ರಹವನ್ನು ನಾವು ಈ ಮೂಲಕ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಆದಿತ್ಯಾದಿ ನವಗ್ರಹ ಶುಭಕರ ಮೇಷಾದಯೋ ರಾಶಯೋ ನಕ್ಷತ್ರಾಣಿ ಸಯೋಗಕಾಶ್ಚ ತಿಥಯಸ್ತದ್ದೇವತಾಸ್ತದ್ಗಣಾಃ ಮಾಸಾಬ್ದಾರುತವಸ್ತಥೈವ ದಿವಸಾಃ ಸಂಧ್ಯಾಸ್ತಥಾ ರಾತ್ರಯಃ ಸರ್ವೇ ಸ್ಥಾವರಜಂಗಮಾಃ ಪ್ರತಿದಿನಂ ಕುರ್ವಂತು ನೋ ಮಂಗಲಂ. ಸಮಸ್ತ ಸನ್ಮಂಗಲಾನಿ ಭವಂತು. ಸರ್ವೇ ಜನಾಃ ಸುಖಿನೋ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.